ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಒಂದು ವಿಶೇಷವಾದ ವಿಡಿಯೋ ಮಾಡ್ತಿದ್ದೀನಿ. ಗರ್ಭಿಣಿಯರು ಆಸ್ಪತ್ರೆಗೆ ಡೆಲಿವರಿಗೆ ಅಂತ ಹೋದಾಗ ಏನೇನು ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಳವಳ, ಟೆನ್ಷನ್ ಇತ್ತು ಅಂದರೆ ಅದಕ್ಕಾಗಿ ಒಂದು ಚೆಕ್ ಲಿಸ್ಟ್, ಒಂದು ಪೇಪರ್ನಲ್ಲಿ ನೀವು ಪ್ರಿಂಟೌಟ್ ಕೂಡ ತೆಕ್ಕೊಳ್ಬೋದಂತ ಒಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದನ್ನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಈ ಚೆಕ್ ಲಿಸ್ಟ್ ಇತ್ತು ಅಂದರೆ ನೀವು ಸುಲಭವಾಗಿ ಪ್ಯಾಕಿಂಗ್ ಕೂಡ ಮಾಡ್ಬೋದು. ಫಸ್ಟ್ ಟೈಮ್ ಡೆಲಿವರಿನಲ್ಲಿ ನನಗೂ ಗೊತ್ತಿರಲಿಲ್ಲ. ನನ್ನ ಸೆಕೆಂಡ್ ಡೆಲಿವರಿ, ಎರಡನೇ ಮಗು ರೀಸೆಂಟಾಗಿ Jan 13th ಡೆಲಿವರಿ ಆಯಿತು. ಆ ಟೈಮಲ್ಲಿ ಅದಕ್ಕೆ ಮುಂಚೆ ನನಗೆ ಎಲ್ಲ ಒಂದು ಲಿಸ್ಟ್ ಮಾಡಿಟ್ಕೊಂಡಿದ್ದೆ. ಹಾಗಾಗಿ ಬಹಳ ಉಪಯೋಗ ಆಯಿತು. ಏನು ಮಿಸ್ ಔಟ್ ಆಗಿರಲಿಲ್ಲ ಅಲ್ಲಿ ಆಸ್ಪತ್ರೆಯಲ್ಲಿ. ಇದಕ್ಕೂ ಯಾರನ್ನಾದರೂ ಕಳಿಸು, ಅದಕ್ಕೆ ಯಾರನ್ನಾದರೂ ಕಳಿಸು ಅನ್ನೋದಿರಲಿಲ್ಲ. ನಾನು ಅಯ್ಯೋ ಮರೆತುಬಿಟ್ಟೇನೋ ಅನ್ನೋ ಟೆನ್ಷನ್ ಕೂಡ ನನಗಿರಲಿಲ್ಲ. ಸೊ ಸುಲಭವಾಗಿತ್ತು ನಮ್ಮ ಲೇಬರ್ ಡೆಲಿವರಿ ಜರ್ನಿ. ಹಾಗಾಗಿ ನಿಮಗೂ ಕೂಡ ಇದನ್ನು ಶೇರ್ ಮಾಡಿದ್ರೆ ಸಹಾಯ ಆಗ್ಬೋದು ಅಂತ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಇಂಡಿಯನ್ ಮಾಮ್ ಸ್ಪೆಷಲಿ ಬಹಳಷ್ಟು ವಿಡಿಯೋಸ್ಗಳಿವೆ. ಫಾರಿನ್ ಕಂಟ್ರೀಸ್ನಲ್ಲಿ ಇಲ್ಲ ಸಿಟಿನಲ್ಲಿ ಹೆಚ್ಚಿಗೆ ಅವಶ್ಯಕತೆ ಇಲ್ಲದೇ ಇರೋದನ್ನು ಕೂಡ ಮೆನ್ಷನ್ ಮಾಡಿ ನಾನು ನಿಮಗೆ ಯಾವ ಟೆನ್ಷನ್ ಕೂಡ ಕೊಡೋಕ್ಕೆ ಹೋಗ್ತಿಲ್ಲ. ಏನು ಅವಶ್ಯಕವಾಗಿ ಬೇಕು, ಏನು ಸಿಗುತ್ತೆ, ಎಲ್ಲಿ ತೊಗೊಳ್ಬೋದು ಅನ್ನೋದ್ರ ಡೀಟೇಲ್ಸ್ ಸಮೇತ ನಾನು ಈ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಐಟಮ್ದು ಪರ್ಚೇಸ್ ಲಿಂಕ್ ಇರುತ್ತೆ. ಅಲ್ಲಿಂದ ನೀವು ಅಮೆಝಾನ್ನಲ್ಲಿ ತೊಗೊಳ್ಬೋದು. ಇಲ್ಲ ಆ ಹೆಸರನ್ನ ನೀವು ಲಿಸ್ಟ್ ಬರ್ಕೊಂಡು ಹೋಯ್ತು ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಫಾರ್ಮಸಿನಲ್ಲಾದರೂ ಅದು ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ, ಅದಕ್ಕೆ ಕೂಡ ಉತ್ತರ ಕೊಡ್ತೀನಿ ನಿಮ್ಮ ಕ್ವೆರೀಸ್ ಏನಾದರೂ ಇತ್ತು ಅಂದರೆ. ಸೊ ವಿಳಂಬ ಮಾಡದೆ ಬನ್ನಿ ನೋಡೋಣ ನಮ್ಮ ಹಾಸ್ಪಿಟಲ್ ಚೆಕ್ ಲಿಸ್ಟ್ ಹೇಗಿರುತ್ತೆ ಅಂತ. ಸೊ ಎಲ್ಲದಕ್ಕೂ ಮೊದಲು ಮೆಡಿಕಲ್ ರೆಕಾರ್ಡ್ಸ್. ಈಗ ನೀವು ಮೊದಲನೇ ತಿಂಗಳಿಂದ ನಿಮಗೆ ಕನ್ಫರ್ಮ್ ಪ್ರೆಗ್ನೆನ್ಸಿ ಆಯಿತು ಅಂದಾಗಿಂದ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀರಾ, ಮಾಡಿದ ಚೆಕಪ್ಪು, ಬೇರೆ ಎಲ್ಲ ಫಾರ್ಮ್ಯಾಲಿಟೀಸ್ ಡೀಟೇಲ್ಸಲ್ಲಿ ಇರುತ್ತೆ ಅಲ್ವಾ. ಹಾಗಾಗಿ ಇದನ್ನು ಹ್ಯಾಂಡಿಯಾಗಿ ಇಟ್ಕೊಳ್ಳಿ. ಅಂದರೆ ಸುಲಭವಾಗಿ ಸಿಗೋ ಹಂಗೆ ನಿಮ್ಮ ಹಾಸ್ಪಿಟಲ್ ಬ್ಯಾಗ್ ತಯಾರು ಮಾಡ್ತಿರಲ್ಲ, ಫ್ರಂಟ್ ಜಿಪ್ಪಲ್ಲೇ ಈ ಮೆಡಿಕಲ್ ರೆಕಾರ್ಡ್ ಇಟ್ಕೊಂಡ್ಬಿಡಿ. ನೀಟಾಗಿ ಪಿನ್ ಮಾಡಿ ಇಟ್ಕೊಂಡಿರಿ ಎಲ್ಲ ರೆಕಾರ್ಡ್, ಸ್ಕ್ಯಾನ್ಸ್, ಡಾಕ್ಟರ್ ಏನೇನು ಸಜೆಸ್ಟ್ ಮಾಡಿದ್ದಾರೆ, ಮೆಡಿಸಿನ್ಸ್ ಎಲ್ಲ ಇರಲಿ. ಇನ್ ಕೇಸ್ ನಿಮಗೆ ಅದೇ ಡಾಕ್ಟರ್ ಆಪ್ರೇಷನ್ಗೆ ಬರ್ತಿದ್ದಾರೆ, ಡೆಲಿವ್ರಿಗೆ, ಬೀಟ್ ಸಿ ಸೆಕ್ಷನ್ ಆರ್ ನಾರ್ಮಲ್ ಡೆಲಿವ್ರಿ, ಅದೇ ಡಾಕ್ಟರ್ ಬರ್ತಿದ್ದಾರೆ ಅಂತಂದರೆ ಒಳ್ಳೆಯದು. ಇಲ್ಲ ಅಂದ್ರೂ ಯಾರಿಗೇ ಆಗಲಿ ಅದನ್ನು ನೀವು ಫೈಲ್, ನೀವು ಹಸ್ಬೆಂಡು ನೀವು ಯಾರಾದರೂ ಕೊಟ್ಟರೆ ಅದು ಡೀಟೇಲ್ಸ್ ಅವ್ರಿಗೆ ಗೊತ್ತಿರಬೇಕು ಅನ್ನೋದು ಕಾರಣದಿಂದ ಮೆಡಿಕಲ್ ರೆಕಾರ್ಡ್ಸ್ ಕ್ಯಾರಿ ಮಾಡೋದು ತುಂಬ ಮುಖ್ಯ. ನೆಕ್ಸ್ಟ್ ಇಸ್ ಇನ್ಶೂರೆನ್ಸ್ ಪೇಪರ್ಸ್. ಈಗ ಆಲ್ಮೋಸ್ಟ್ 60 to 80% ಜನ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಅದರಲ್ಲಿ 2 years ಕಂಪ್ಲೀಟ್ ಆದಮೇಲೆ ನಿಮಗೆ ಡೆಲಿವರಿ ರಿಂಬರ್ಸ್ಮೆಂಟ್ ಇರುತ್ತೆ. ಒಂದಷ್ಟು ಕ್ಯಾಶ್ಲೆಸ್ ಫೆಸಿಲಿಟಿ ಇರುತ್ತೆ, ಇಲ್ಲ ರಿಂಬರ್ಸ್ಮೆಂಟ್ ಇರುತ್ತೆ. ನಿಮ್ಮ ಇನ್ಶೂರೆನ್ಸ್ ಪ್ರಕಾರ ನಿಮಗೆ ಏನು ಸಿಗ್ತಿದೆ ಅದನ್ನು ಫಸ್ಟು ವಿಚಾರಿಸ್ಕೊಂಡಿರಿ. ಮತ್ತು ಇನ್ ಕೇಸ್ ಏನಾದರೂ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ID ಪ್ರೂಫ್, ಕ್ಯಾಶ್ಲೆಸ್ ಫೆಸಿಲಿಟಿ ಇದ್ದರೆ ನೀವು ಮೆಡಿಕಲ್ ಕಾರ್ಡ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ಅದನ್ನು ಕ್ಯಾರಿ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬರ್ತ್ ಪ್ಲ್ಯಾನ್. ಇನ್ ಕೇಸ್ ನೀವೇನಾದರೂ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದರೆ ಡೆಲಿವರಿನಲ್ಲಿ ನನಗೆ ಈ ರೂಮ್ ಬೇಕು, ಈ ಥರ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು, ಲೈಕ್ ಬ್ರೆಸ್ಟ್ ಕ್ರಾಲಿಂಗ್ ಇಲ್ಲ ಸ್ಕಿನ್ ಟು ಸ್ಕಿನ್, ಆ ಥರದ್ದೆಲ್ಲ ಡಿಸ್ಕಸ್ ಮಾಡಿದರೆ ನಿಮ್ಮ ಡಾಕ್ಟರ್ ಜೊತೆಗೆ ಅದನ್ನು ಮೆನ್ಷನ್ ಮಾಡಿರ್ಬೋದು. ಇನ್ ಕೇಸ್ ಸೆಕೆಂಡ್ ಡೆಲಿವರಿ ಆಯಿತು ಅಂತಂದರೆ ಇದು ನೀವು ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ತಿದ್ದೀರಾ, ಫ್ಯಾಮಿಲಿ ಪ್ಲ್ಯಾನಿಂಗ್ ಇನ್ನೊಂದು ಆಪ್ರೇಷನ್ ಅದ್ರ ಜೊತೆ ಕೂಡಿಸ್ಕೊಂಡು ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನೆಲ್ಲ ಬರ್ತ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಇನ್ನೊಂದು ಬಹಳಷ್ಟು ಡೀಟೇಲ್ಸ್ ಇರುತ್ತೆ ಬರ್ತ್ ಪ್ಲ್ಯಾನಲ್ಲಿ. ಅದನ್ನೇನಾದರೂ ನೀವು ಡಿಸ್ಕಸ್ ಮಾಡಿ ಇದ್ದರೆ ಅದನ್ನು ಕ್ಯಾರಿ ಮಾಡ್ಬೋದು ಬರ್ತ್ ಪ್ಲ್ಯಾನ್ನ ಕೂಡ. ಮತ್ತು ನೀವು ರೆಗ್ಯುಲರಾಗಿ ತೊಗೊಳ್ತಿರೋ ಮೆಡಿಸಿನ್ಸ್ನು ಕ್ಯಾರಿ ಮಾಡಿ. ಇನ್ ಕೇಸ್ ನೀವು 1 day 2 days ಪ್ರಯಾರ್ ಅಡ್ಮಿಟ್ ಆಗ್ತಾ ಇದ್ದೀರಾ, ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಿದ್ದೀರಾ ಅಂದರೂ ಕೂಡ ಡಾಕ್ಟರ್ ಅದನ್ನು ಕಂಟಿನ್ಯೂ ಮಾಡಿ ಅಂತಂದರೆ ಅದನ್ನು ಮನೇಲಿ ಯಾಕೆ ಬಿಟ್ಟು ಬರೋದು, ಕ್ಯಾರಿ ಮಾಡೋದು ಒಳ್ಳೆಯದಲ್ವಾ. ಸೊ ಈ ಮೆಡಿಕಲ್ ಕಿಟ್ನ ಕ್ಯಾರಿ ಮಾಡೋದು ಒಳ್ಳೆಯದು. ನೆಕ್ಸ್ಟು ಮೆಟರ್ನಿಟಿ ಗೌನ್. ಈಗ ಡೆಲಿವರಿ ಆಗಿದ ತಕ್ಷಣ ನೀವೇನು ಹಾಕ್ಕೊಳ್ಬೇಕು, ಅಲ್ಲಿಂದ ಬಂದಾಗ ಆಪ್ರೇಷನ್ ಥಿಯೇಟ್ರದ್ದು ಒಂದು ಕಾಸ್ಟ್ಯೂಮ್, ಒಂದು ಗೌನ್, ಮೆಟರ್ನಿಟಿ ಗೌನ್ ಹಾಕಿರ್ತಾರೆ. ಬಟ್ ನಿಮ್ಮ ಮನೆಯಿಂದ ನೀವು ಇದನ್ನು ಕ್ಯಾರಿ ಮಾಡೋದು ಒಳ್ಳೆಯದು. ನಾನೊಂದು ಫುಲ್ ಆರ್ಟಿಕಲ್ ಮಾಡಿದ್ದೆ ಮೆಟರ್ನಿಟಿ ಕಾಸ್ಟ್ಯೂಮ್ ಬಗ್ಗೆ, ಏನೇನು ಹಾಕ್ಕೊಳ್ಬೋದು, ಕಂಫರ್ಟೇಬಲ್ ಆಗಿ ಏನಿರುತ್ತೆ, ಪ್ರೆಗ್ನೆನ್ಸಿನಲ್ಲೂ ಹಾಕ್ಕೊಂಡು ನೆಕ್ಸ್ಟ್ ಪೋಸ್ಟ್ ಡೆಲಿವರಿ ಕೂಡ ಉಪಯೋಗ ಆಗುವಂಥ ಡ್ರೆಸ್ಸಸ್ ಅವು.
ಅದನ್ನು ಒಂದು ಆರ್ಟಿಕಲ್, ಒಂದು ವಿಡಿಯೋ ಮಾಡಿದ್ದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಕಂಫರ್ಟೇಬಲ್ ಆಗಿರಬೇಕು ಮೆಟರ್ನಿಟಿ ಗೌನ್, ಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಫ್ರೆಂಡ್ಲಿ ಆಗಿರಬೇಕು. ಎದೆ ಹಾಲು ಕುಡಿಸ್ಲಿಕ್ಕೆ ಮಗುಗೆ ಬಹಳಷ್ಟು ಈ ಥರ ವರ್ಟಿಕಲ್ ಜಿಪ್ಸ್ ಇರುತ್ತೆ, ಇಲ್ಲ ಹಾರಿಜಾಂಟಲ್ ಜಿಪ್ಸ್ ಇರುತ್ತೆ, ಅಂಥವು ತುಂಬ ಕಂಫರ್ಟೇಬಲ್ ಆಗಿರ್ತವೆ. ಮತ್ತು ಲೂಸ್ ಆಗಿರೋವಂಥ ಬಟ್ಟೆ, ಕಾಟನ್ ಸಾಫ್ಟ್ ಆಗಿರೋವಂಥ ಬಟ್ಟೆನೇ ತೊಗೊಳ್ಬೇಕು ಈ ಟೈಮಲ್ಲಿ. ನೀವು ಲಾನ್ ಆಗಲಿ, ಎಷ್ಟೊಂದು ನೈಟೀಸ್ ಕೂಡ ಸಿಗುತ್ತೆ, ಮೆಟರ್ನಿಟಿ ನೈಟೀಸ್, ಬಟ್ ಎಲ್ಲ ಕಂಫರ್ಟೇಬಲ್ ಕ್ಲಾತ್ಸಲ್ಲಿ ಮಾಡಿರೋದಿಲ್ಲ. ತೊಗೊಳ್ಳುವಾಗ ಚೆಕ್ ಮಾಡಿ ತೊಗೊಳ್ಳಿ, ಸಾಫ್ಟ್ ಕ್ಲಾತ್ ಆಗಿರಬೇಕು. ಯಾಕಂದರೆ ಆ ಟೈಮಲ್ಲಿ ತುಂಬ ಮೈಕೈ ನೋವಿರುತ್ತೆ, ಸಾಕಾಗಿರುತ್ತೆ ನಿಮಗೆ, ಎಲ್ಲಿ ಏನು ರಬ್ಬಾದರೂ ನಿಮಗೆ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸಾಫ್ಟ್ ಕ್ಲಾತಲ್ಲಿ ಮಾಡಿರೋ ಮೆಟರ್ನಿಟಿ ಗೌನ್ಸ್ ತೊಗೊಳ್ಳಿ. ಸಜೆಷನ್ಸ್ ಬೇಕು ಅಂದರೆ ನಮ್ಮ ಆರ್ಟಿಕಲ್ ಇಲ್ಲ ವಿಡಿಯೋ ಚೆಕ್ ಮಾಡಿ. ಮತ್ತು ನೆಕ್ಸ್ಟ್ ಸ್ಯಾನಿಟರಿ ಪ್ಯಾಡ್ಸ್ ಇಲ್ಲ ಮೆಟರ್ನಿಟಿ ಡೈಪರ್ಸ್ ಅಂತ ಸಿಗುತ್ತೆ, ಅದನ್ನು ಕ್ಯಾರಿ ಮಾಡಿ ನೀವು, ಒಳ್ಳೆಯದು. ಯಾಕಂದರೆ ಲೇಬರ್ ಆದಮೇಲೆ, ಡೆಲಿವರಿ ಆಗಿ 1 ವಾರ 10 ದಿನ 1 ತಿಂಗಳು ಇನ್ನೂ ಹೆಚ್ಚು ಎಷ್ಟೋ ಜನಕ್ಕೆ ಬ್ಲೀಡಿಂಗ್ ಆಗ್ತಿರುತ್ತೆ, ರಕ್ತಸ್ರಾವ ಆಗ್ತಾ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಇದನ್ನು ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ನಾನು ಪರ್ಸ್ನಲಿ ನನ್ನ ಕೇಳಿದ್ರೆ ನನಗೆ ಅಡಲ್ಟ್ ಡೈಪರ್ಸ್ ಯೂಸ್ಫುಲ್ ಆಯಿತು. ಮೆಟರ್ನಿಟಿ ಡೈಪರ್ಸ್ ಸಿಕ್ಕಿದ್ರೆ ಒಳ್ಳೆಯದು, ಸಿಕ್ಕಿಲ್ಲ ಅಂದರೆ ಅಡಲ್ಟ್ ಡೈಪರ್ಸ್ ತೊಗೊಳ್ಳಿ, ತುಂಬ ಸಾಫ್ಟಾಗಿರುತ್ತೆ. ಮತ್ತು ಪ್ಯಾಂಟ್ ಸ್ಟೈಲ್ ಡೈಪರ್ ಸ್ಪೆಷಲಿ ನಾನು ತೊಗೊಂಡಿದ್ದು, ಹೀಗೆ ಮೇಲ್ಗಡೆ ಮಕ್ಕಳಿಗೆ ಬರುತ್ತಲ್ಲ ಪ್ಯಾಂಟ್ ಸ್ಟೈಲ್ ಡೈಪರ್ಸ್, ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಅಂತ ನೀವು ನೋಡಿರ್ಬೋದು. ಪ್ಯಾಂಟ್ ಸ್ಟೈಲ್ ಸುಮ್ಮನೆ ಹೀಗೆ ಹಾಕುವಂಥದ್ದು, ಯಾಕಂದರೆ ಆ ಕಡೆ ಈ ಕಡೆ ತಿರುಗಿದಾಗ ನಿಮಗೆ ಗೊತ್ತಿಲ್ಲ ಅದು ಹೇಗೆ ಏನು ಅಂತ. ಇಲ್ಲಿ ಪ್ರೆಸ್ ಆಗಬಾರ್ದು, ಸೆಕ್ಷನ್ ಇದ್ದರೆ ಆಪ್ರೇಷನ್ ಆಗಿದ್ದ ಜಾಗದ ಮೇಲೆ ಕೂರಬಾರ್ದು, ಕೂತ್ರೆ ನೋವು, ಇರಿಟೇಷನ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನು ಯೋಚನೆ ಮಾಡಿ ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ತೊಗೊಂಡು ಹೋಗಿದ್ದೆ. ಹೊಟ್ಟೆ ಕೂಡ ಆ ಟೈಮಲ್ಲಿ ಮಗು ಹೊರಗಡೆ ಬಂದಮೇಲೆ ಹೊಟ್ಟೆ ಟೊಳ್ಳು ಥರ ಡುಳ್ಳು ಅಂತ ಇರುತ್ತೆ, ಆ ಕಡೆ ಈ ಕಡೆ ತಿರುಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಮೊದಲನೇ 2ನೇ ದಿನವೇ ಸೀರೆ ಕಟ್ಟೋದು ಕಷ್ಟ. ಹಾಗಾದಾಗ ಈ ಡೈಪರ್ ಸ್ವಲ್ಪ ನನಗೆ ಸಪೋರ್ಟ್ ಕೊಡ್ತು. ಈ ಮಗುಗೆ ಹಾಲು ಕುಡ್ಸೋಕೆ ಒಂಚೂರು ಈ ಕಡೆ ತಿರುಗಿದಾಗ ಅದು ಸ್ವಲ್ಪ ಎಲಾಸ್ಟಿಕ್ ಇರುತ್ತೆ ಅಲ್ವಾ, ಸೊಂಟದ ತನಕ ಬಂತು. ಹಾಗಾಗಿ ಇಟ್ ವಾಸ್ ರಿಯಲಿ ಯೂಸ್ಫುಲ್ ಫಾರ್ ಮೀ. ಇಲ್ಲ ಅಂದರೆ ನೀವು ರೆಗ್ಯುಲರ್ ಪ್ಯಾಂಟೀಸ್ ತೊಗೊಳ್ಬೋದು. ಅಂದರೆ ಪ್ಯಾಂಟೀಸ್ನ ನೀವು ಅಗೇನ್ ಬಿಕಿನಿ ಲೈನ್ ಪ್ಯಾಂಟೀಸ್, ಹೊಲಿಗೆ ಎಲ್ಲಿ ಕಟ್ ಮಾಡ್ತಾರೋ, ಆಪ್ರೇಷನ್ ಮಾಡ್ತಾರೋ ಆ ಜಾಗಕ್ಕೆ ಕೂರಬಾರ್ದು. ನಾರ್ಮಲ್ ಡೆಲಿವರಿ ಆದರೆ ಒಳ್ಳೆಯದು, ಬಟ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಲ್ವಾ ನಾರ್ಮಲ್ ಇಲ್ಲ ಸೆಕ್ಷನ್ ಅಂತ, ತೊಗೊಳ್ತಾ ಸಾಫ್ಟ್ ಕಾಟನ್ದು ಹಿಪ್ಸ್ಟರ್ ಪ್ಯಾಂಟೀಸ್ ಅಂತ ಹೇಳ್ತಾರೆ, ಸೊಂಟದ ತನಕ ಬರುತ್ತೆ, ಒಕ್ಕಳದ ತನಕ ಬರೋ ಅಂಥದ್ದು, ಅಟ್ಲೀಸ್ಟ್ ಅದಕ್ಕೆ ಕೆಳಗೆ ಕೂರೋ ಅಂಥದ್ದು ಹಂಗಿರೋ ಪ್ಯಾಂಟೀಸ್ನ ತೊಗೊಳ್ಳಿ. ಇಲ್ಲ ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟೀಸ್ ಅಂತಲೂ ಸಿಗುತ್ತೆ, ಅದಾದರೂ ತೊಗೊಳ್ಳಿ. ಮತ್ತು ಪ್ಯಾಡ್ಸ್, ಸ್ಯಾನಿಟರಿ ಪ್ಯಾಡ್ಸ್ ತೊಗೊಂಡಿಟ್ಕೊಳ್ಳಿ ಒಂದು ಸ್ವಲ್ಪ. ಅದು ಏನಾದರೂ ಆದಷ್ಟು ಸ್ವಲ್ಪ ಕುಷನಿ ಸಾಫ್ಟ್ ಇರೋ ಅಂಥದ್ದೇ ಒಳ್ಳೆಯದು ಅಂತ ಚೆಕ್ ಮಾಡಿ ನೋಡಿ. ನಾನು ಲಿಂಕ್ ಕೊಟ್ಟಿದ್ದೀನಿ ಇದಕ್ಕೂ ಕೂಡ, ನೀವು ಅಡಲ್ಟ್ ಡೈಪರ್ಸ್, ಮೆಟರ್ನಿಟಿ ಡೈಪರ್ಸ್ ಯಾವ್ದು ಬೇಕೋ ತೊಗೊಳ್ಬೋದು. ನೆಕ್ಸ್ಟ್ ಮೆಟರ್ನಿಟಿ ಬ್ರಾಸ್ ಕ್ಯಾರಿ ಮಾಡಿ, ಒಂದು 2-3 ಆಸ್ಪತ್ರೆಯಲ್ಲಿ ಇರೋ ತನಕ ಅಟ್ಲೀಸ್ಟ್ ಬೇಕಲ್ವಾ, 2-3 ತೊಗೊಂಡು ಹೋಗಿ. ಮೆಟರ್ನಿಟಿ ಬ್ರಾ ಅಂದರೆ ಇನ್ನೇನಿಲ್ಲ, ನಾರ್ಮಲ್ ಬ್ರಾಗೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಕೊಟ್ಟಿರ್ತಾರೆ, ಅದನ್ನು ಫ್ರಂಟಲ್ಲಿ ಹಂಗೆ ಓಪನ್ ಮಾಡಿ ಮಗು ಹಾಲು ಕುಡಿಸೋದಕ್ಕೆ ಸಹಾಯ ಆಗುವಂಥದ್ದು. ನೆಕ್ಸ್ಟ್ ಬ್ರೆಸ್ಟ್ ಪ್ಯಾಡ್ಸ್, ಇದು ಎದೆ ಹಾಲು ಹೆಚ್ಚಿಗೆ ಆಗಿ ಹೊರಗಡೆ ಬರ್ತಿದೆ, ಲೀಕ್ ಆಗ್ತಿದೆ ಎದೆಯಲ್ಲಿ ಹಾಲು ಅಂತಂದರೆ ಅದನ್ನು ತಡೆಯುತ್ತೆ. ನಿಮ್ಮ ಬಟ್ಟೆ ಎಲ್ಲ ಒದ್ದೆ ಆಗೋದನ್ನು ತಡೆಯೋದಕ್ಕೆ ಬ್ರೆಸ್ಟ್ ಪ್ಯಾಡ್ ಅಂತ ಸಿಗುತ್ತೆ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ಸ್ಟೋಲ್, ಸ್ವೆಟರ್, ಶಾಲ್, ಬೆಚ್ಚಗಿರ್ಲಿಕ್ಕೆ ಏನೇನು ಬೇಕೋ ಅದನ್ನು ತೊಗೊಳ್ಳಿ. ಹಾಸ್ಪಿಟಲ್ ರೂಮ್ಸ್, ಯಾಕಂದ್ರೆ ನೀವು ರೆಗ್ಯುಲರಾಗಿ ಇಲ್ಲದೇ ಇರೋ ರೂಮ್ ಅಲ್ವಾ, ಅದು ನಿಮ್ಗೆ ಗೊತ್ತಿಲ್ಲ ಹೇಗಿರುತ್ತೋ ಥಂಡಿ ಅಂತ. ಸೊ ಅದನ್ನು ಕ್ಯಾರಿ ಮಾಡಿ. ಮತ್ತು ಸ್ಟೋಲ್ ಆಗಿತ್ತು ಅಂದರೆ ನೀವು ಮಗುಗೆ ನೆಕ್ಸ್ಟ್ ಎದೆ ಹಾಲು ಕುಡಿಸೋವಾಗ ಕವರ್ ಮಾಡ್ಕೊಳ್ಳಿಕ್ಕಾದರೂ ಯೂಸ್ ಆಗುತ್ತಲ್ವ. ಮತ್ತು ಒಂದು ಪೇರ್ ಸಾಕ್ಸ್ ಆ್ಯಂಡ್ ಸ್ಲಿಪ್ಪರ್ಸ್ ಕೂಡ ಕ್ಯಾರಿ ಮಾಡಿ, ಹಾಸ್ಪಿಟಲ್ ರೂಮ್ನಲ್ಲಿ ಓಡಾಡಲಿಕ್ಕೆ ಆಮೇಲೆ ಬೇಕಾಗುತ್ತಲ್ಲ. ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಮೊದಲನೇ ದಿನವೇ ಓಡಾಡಿ ಅಂತ ಆದಷ್ಟು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಸೊ ಕನ್ವೀನಿಯೆಂಟಾಗಿರಲಿ ಅನ್ನೋದಕ್ಕೆ ಸ್ಲಿಪ್ಪರ್ಸ್. ಮತ್ತು ಬಾಣಂತಿಯರು ಬರೀ ಕಾಲಲ್ಲಿ ಓಡಾಡಬಾರ್ದು ಅಂತ ಭಾಳಷ್ಟು ಜನ ಹೇಳ್ತಾರಲ್ಲ, ಸೊ ಇಟ್ಕೊಂಡಿರಿ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಅವ್ರ ಹಾಸಿಗೆ, ಅವರು ಹೊದಿಕೆ ಇಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ. ಇನ್ ಕೇಸ್ ಪ್ಲ್ಯಾನ್ಡ್ ಸೆಕ್ಷನ್ ಆಯಿತು, ಒಂದಿನ ಮುಂಚೆನೇ ಹೋಗ್ತಿದ್ದೀರಾ, ಅಡ್ಮಿಟ್ ಆಗ್ತಿದ್ದೀರಾ ಅನ್ನೋದಾದರೆ, ಇಲ್ಲ ಬೇರೆ ಆಮೇಲೆ ಡೆಲಿವರಿ ಆದಮೇಲೂ ಕೂಡ ನಿಮಗೆ ಇದೆಲ್ಲ ಹೊದಿಕೆ ಇಷ್ಟ ಆಗೋದಿಲ್ಲ ಅಂದರೆ ನಿಮ್ಮದೇ ಪಿಲ್ಲೋ, ಬ್ಲ್ಯಾಂಕೆಟ್ನ ಕ್ಯಾರಿ ಮಾಡೋದು ಮರಿಬೇಡಿ. ಏನಂತೆ ನೀವು ಕಾರಿಗೆ ಆಲ್ಮೋಸ್ಟ್ ಎಲ್ಲರ ಹತ್ರ ಕಾರ್ ಇರುತ್ತೆ, 2 ವೀಲರ್ ಇರುತ್ತೆ, ಅವಶ್ಯಕತೆ ಇಲ್ಲ, ಬೇಕು ಅಂದರೆ ತೊಗೊಂಡು ಹೋಗಿ. ನೆಕ್ಸ್ಟ್ ಟಾಯ್ಲೆಟ್ರೀಸ್, ಅಂದರೆ ಬೇಸಿಕ್ ಸೋಪ್, ಶ್ಯಾಂಪೂ, ಪೇಸ್ಟ್, ಬ್ರಷ್ ಇಂಥವೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರಿ. ಮತ್ತು ಒಂದು ಟಾವೆಲ್ ಕ್ಯಾರಿ ಮಾಡಿ, ಅಲ್ಲಿ ಸ್ನಾನ ಮಾಡಿದ್ರೆ ಆಬ್ವಿಯಸ್ಲಿ ಬೇಕಾಗುತ್ತೆ, ಇವ್ರನ್ನ ಕೇಳೋಕ್ಕಾಗಲ್ಲ, ಮನೆಗೆ ಯಾರನ್ನೂ ಓಡಿಸೋಕ್ಕಾಗಲ್ಲ. ಸೊ ಟಾವೆಲ್ ಇರಲಿ ಒಂದು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಒಂದು ಸಿಂಪಲ್ ಮೇಕಪ್ ಕಿಟ್ ಇಟ್ಕೊಂಡಿರಿ. ನೀವು ಇಷ್ಟ ಇರಲಿ ಇಲ್ಲದೇ ಇರಲಿ ಪ್ರೆಸೆಂಟೇಬಲ್ ಆಗಿರಬೇಕಲ್ವ, ಯಾರಾದರೂ ವಿಸಿಟರ್ಸ್ ಬರ್ತಾನೆ ಇರ್ತಾರೆ,
ನಿಮಗೂ ಕೂಡ ಮುಜುಗರ ಆಗುತ್ತೆ, ಇಲ್ಲ ಅಂದರೆ ಅಯ್ಯೋ ನಾನು ಹೆಂಗೆ ಕಾಣ್ತಿದ್ದೀನೋ, ಅಯ್ಯೋ ನಾನು ಹೆಂಗಿದ್ದೀನೋ, ಸುಸ್ತಂತೂ ಇದ್ದೇ ಇರುತ್ತೆ. ಆದರೂ ಹೆಣ್ಮಕ್ಳು ಇದನ್ನು ಮರೆಯೋದಿಲ್ಲ ಅಲ್ವಾ. ಸೊ ಒಂದು ಸಿಂಪಲ್ ಮೇಕಪ್ ಕಿಟ್, ಒಂದು ಕಾಜಲ್, ಒಂದು ಲಿಪ್ ಲೈನರ್ ಆರ್ ಲಿಪ್ ಜೆಲ್ ಆ ಥರದನ್ನು ಕ್ಯಾರಿ ಮಾಡಿ ಅಷ್ಟೇ. ಓಕೆ, ನಮ್ಮದೆಲ್ಲ ಆಯಿತು. ಈಗ ಮಗುಗೆ ಏನೇನು ತೊಗೊಳ್ಬೇಕು ಅಂತ. ಎಲ್ಲದಕ್ಕೂ ಮೊದಲು ಬಟ್ಟೆ ತೊಗೊಂಡ್ಬಿಡಿ, ಒಂದು 4-5 ಜೊತೆ. ನಮ್ಮಲ್ಲಿ ಹೊಸ ಬಟ್ಟೆ ಹಾಕ್ಸೋದಿಲ್ಲ. ಇನ್ ಕೇಸ್ ಹೊಸ ಬಟ್ಟೆ ಕ್ಯಾರಿ ಮಾಡ್ತಿದ್ದೀರಾ ಅಂದರೆ, ನನಗೆ ಯೂಸ್ಡ್ ಬಟ್ಟೆ ಇರಲಿಲ್ಲ. ದಿಶಾದ ಆಲ್ಮೋಸ್ಟ್ ನಾನು ಎಲ್ಲರಿಗೂ ಕೊಟ್ಬಿಟ್ಟಿದ್ದೆ. ಹಾಗಾಗಿ ನಾನು ಹೊಸ ಬಟ್ಟೆ ತಂದು ಒಂದ್ಸರಿ ಅದನ್ನು ಡೆಟಾಲ್ ನೀರಿನಲ್ಲಿ ಜಾಲಿಸ್ಬಿಟ್ಟು ಹಿಂಡಿ ಒಣಗಾಕಿ ಅದನ್ನು ಐರನ್ ಮಾಡಿ ಕ್ಯಾರಿ ಮಾಡಿದ್ದೆ. ನಿಮಗೆ ಯಾರಾದರೂ ಕೊಡ್ತಿದ್ದಾರೆ ಅಂದರೆ ಅದನ್ನು ಒಂದ್ಸತಿ ಡೆಟಾಲ್ ನೀರಲ್ಲಿ ಹಾಕಿ ಬಳಸೋದು ಉತ್ತಮ. ನೆಕ್ಸ್ಟ್ ಟೋಪಿ ಅವಶ್ಯಕತೆ ಇರಲ್ಲ, ಬಟ್ ಚಳಿಗಾಲ ಅಂತಂದರೆ ಮಕ್ಕಳಿಗೆ ಕಿವಿ ಮುಚ್ಚೋದು ಬಹಳ ಮುಖ್ಯ ಅಲ್ಲ. ಸೊ ಒಳ್ಳೆ ಕ್ಯಾಪ್ಸ್, ಕಾಟನ್ ಕ್ಯಾಪ್ಸ್ ಕ್ಯಾರಿ ಮಾಡಿ. ಸಾಕ್ಸ್ ಆ್ಯಂಡ್ ಮಿಟ್ಟನ್ಸ್, ಈಗ ಕೈ ಕಾಲು ತಣ್ಣಗಾಗದೇ ಇರಲಿ ಅಂತ. ಮಿಟ್ಟನ್ಸ್ ಅಂದರೆ ಕೈಗೆ ಹಾಕ್ಕೊಳ್ಳೋದು, ಸಣ್ಣ ಸಾಫ್ಟ್ ಎಲಾಸ್ಟಿಕ್ ಇರುತ್ತೆ, ಅದನ್ನು ತಗೊಳ್ಳಿ ಒಂದು ಜೊತೆ. ಬೇಬಿ ರ್ಯಾಪ್ಸ್ ಅಂತ ಸಿಗುತ್ತೆ, ಮಕ್ಕಳನ್ನ ಈಗ ಆಸ್ಪತ್ರೆಯಿಂದ ಕೊಂಡೊಯ್ಯೋದಕ್ಕೆ ನೀಟಾಗಿ ಥಿಕ್ ಮೆಟೀರಿಯಲ್ ಇರೋದು ಇರುತ್ತೆ. ಸಣ್ಣ ರ್ಯಾಪ್ ಬಟ್ಟೆ, ಕಾಟನ್ ಬಟ್ಟೆ ಆದರೆ ಸಾಕು. ನಾನೊಂದು ಉಲಂದು ಪುಟಾಣಿ ಚೆನ್ನಾಗಿ ಸಿಕ್ಕಿತ್ತು, ಅದನ್ನು ತೊಗೊಂಡಿದ್ದೆ. ನೀವು ಯಾವ ಥರದ್ದು ಮೆಟೀರಿಯಲ್, ಫ್ಯಾಬ್ರಿಕ್ ನಿಮ್ಮ ವೆದರ್ಗೆ ಅನುಗುಣವಾಗಿ ತಗೊಳ್ಳಿ. ನೆಕ್ಸ್ಟ್ ಮಸ್ಲಿನ್ ಸ್ಕ್ವೇರ್ಸ್ ಅಂತ ಹೇಳ್ತಾರೆ. ಏನಿಲ್ಲ, ಸಣ್ಣ ಸಾಫ್ಟ್ ಕಾಟನ್ ಬಟ್ಟೆ. ಈಗ ಮಗುಗೆ ಅದೇ ಹಾಲು ಕುಡ್ಸೋಕ್ಕೆ ಶುರು ಮಾಡಿದ್ರಿ ಅಂತಂದರೆ, ಇಲ್ಲ ನಿಮಗೆ ಬಾಯಿ ಒರೆಸ್ಕೊಳ್ಳಿಕ್ಕೆ ಏನೇ ಆದರೂ ಸಾಫ್ಟ್ ಬಟ್ಟೆಗಳು ಬೇಕಲ್ವ. ಸೊ ಒಂದಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಪಂಚೆ ಬಟ್ಟೆ ಆಗಲಿ, ಯೂಸ್ ಆಗಿರೋವಂಥ ಕರ್ಚೀಫ್, ಹೊಸ ಕರ್ಚೀಫ್ಗಿಂತ ಯೂಸ್ ಆಗಿರೋ ಕರ್ಚೀಫ್ ಸಾಫ್ಟ್ ಆಗಿರುತ್ತೆ ಅಂಥದ್ದೊಂದಷ್ಟು ತೊಗೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಡೈಪರ್ ಮತ್ತು ವೈಪ್ಸ್. ಈಗ ಆಸ್ಪತ್ರೆಯಲ್ಲೇ ಸಿಗುತ್ತೆ, ಈಗೇನೋ ಎಲ್ಲ ಆಸ್ಪತ್ರೆಯಲ್ಲೂ ಒಂದೊಂದು ಫಾರ್ಮಸಿ ಅಂತ ಇರುತ್ತೆ. ಆದರೂ ಕ್ಯಾರಿ ಮಾಡೋದು, ಇನ್ ಕೇಸ್ ಆಫರ್ಸ್ ಇದೆ ಅಮೆಝಾನಲ್ಲಿ ಅಂದರೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದಲ್ಲ. ಸೊ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಸ್ಯಾನಿಟೈಸರ್ಸ್. ಈಗ ಮುಂಚೆನೇ ಹೇಳ್ದಂಗೆ ವಿಸಿಟರ್ಸ್, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ವಿಸಿಟರ್ಸ್ ಬರ್ತಾ ಇರ್ತಾರೆ. ಹಾಗೆ ಮಗುನ ಎತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ನಿಮ್ಗೆ ಕೊಡೋಕ್ಕೆ ಇಷ್ಟ ಇದ್ದರೆ ಕೊಡಿ, ತೊಂದರೆ ಇಲ್ಲ. ಬಟ್ ಕೈಗೆ ಒಂದು ಸ್ವಲ್ಪ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡಿಕೊಂಡು ಬರಲಿ. ಇಲ್ಲ ತೊಳ್ಕೊಳ್ಳೋ ಆಪ್ಷನ್ ಇದೆ, ನಿಮ್ಮ ಅಟ್ಯಾಚ್ಡ್ ಬಾತ್ರೂಮ್ ಇದೆ ನಿಮ್ಮ ರೂಮ್ನಲ್ಲೇ ಅಂತಂದರೆ ಕೈ ತೊಳೆದು ಮಗುನ ಮುಟ್ಟೋದಕ್ಕೆ ಹೇಳಿ. ಸೊ ಸ್ಯಾನಿಟೈಸರ್ ಆರ್ ಡೆಟಾಲ್ ಆ ಥರದ್ದು ಏನಾದರೂ ಹ್ಯಾಂಡ್ ವಾಶ್ ಇಟ್ಕೊಂಡಿರಿ. ಮತ್ತು ಕಾರ್ ಸೀಟರ್, ಮಗುವನ್ನ ಕರ್ಕೊಂಡು ಹೋಗೋವಾಗಬೇಕಾಗತ್ತೆ, ಹಾಸ್ಪಿಟಲ್ ಬ್ಯಾಗಲ್ಲಿ ಹಿಡಿಯೋದಿಲ್ಲ ಇದು. ಕಾರ್ ಸೀಟರ್ ಅಂದರೆ ಇಂಡಿಯಾನಲ್ಲಿ ಇನ್ನೂ ಮ್ಯಾಂಡೇಟ್ರಿ ಆಗಿಲ್ಲ ಇದು. ಬಹಳಷ್ಟು ಹೊರಗಿನ ದೇಶಗಳೆಲ್ಲ ಮ್ಯಾಂಡೇಟ್ರಿ. ಏನಿಲ್ಲ, ಕಾರ್ ಸೀಟರ್ ಮಗುನ ಒಂದು ಸೀಟ್ ಥರ ಇರುತ್ತೆ, ಅದನ್ನು ಲಾಕ್ ಮಾಡ್ಬೋದು ಕಾರ್ಗೆ ಹಾಕಿ. ಏರುಪೇರು ಜಾಗದಲ್ಲಿ ಮಗು ಬೀಳದೆ ಇರೋ ಥರ, ಆಕ್ಸಿಡೆಂಟ್ ಆದಾಗ ಏನೂ ಆಗದೆ ಇರಲಿ ಅನ್ನೋ ಥರ ಪ್ರೊಟೆಕ್ಷನ್ಗೆ ಅದು ಕಾರ್ ಸೀಟು. ಸೊ ಕಾರ್ ಇದೆ ನಿಮ್ಮಲ್ಲಿ ಅಂದರೆ ದಯವಿಟ್ಟು ಒಂದು ಕಾರ್ ಸೀಟರ್ ತೊಗೊಂಡಿಟ್ಕೊಳ್ಳಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟ್, ನಾನು ಯಾಕೆ ಕಾರ್ ಸೀಟರ್ ಉಪಯೋಗಿಸ್ಬೇಕು, ಹೇಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ. ಸೊ ನೆಕ್ಸ್ಟ್ ಅದನ್ನು ನೋಡಿವ್ರಂತೆ. ನೆಕ್ಸ್ಟ್ ಜನರಿಕ್ ಆಗಿ ಇನ್ನೊಂದಷ್ಟು ಸಾಮಗ್ರಿಗಳು ಬೇಕಾಗ್ಬೋದು. ಯಾವಾಗ ಅಂದರೆ ಕ್ಯಾಮೆರಾ ಅಟ್ ಫಸ್ಟ್ ಅಲ್ವಾ, ಎಲ್ಲರಿಗೂ ಫೋಟೋ ತಗೊಳ್ಳೋ ಹುಚ್ಚು. ಮೊಬೈಲ್ನಲ್ಲಿ ಎಂಥದ್ದು ತೊಗೊಳೋದಕ್ಕಿಂತ ಒಂದೊಳ್ಳೆ ಕ್ಯಾಮ್ರಾ ನಿಮ್ಮ ಹತ್ರ ಇತ್ತು ಅಂದರೆ ಅದನ್ನು ಚೆಕ್ ಲಿಸ್ಟಲ್ಲಿ ಬರೆದಿಟ್ಕೊಂಡು ಬ್ಯಾಗಿಗೆ ಹಾಕ್ಕೊಳ್ಬಿಡಿ. ಟಾವೆಲ್ಸ್, ಈಗ ಬಂದವರು ಕೈ ತೊಳ್ಕೊಂಡು ಒರೆಸ್ಕೊಳ್ಳೋದಕ್ಕೆ ಬೇಕಾಗ್ಬೋದು, ಟಾವೆಲ್ಸ್ ಒಂದು ಸ್ವಲ್ಪ ಇಟ್ಕೊಳ್ಳಿ. ಟಿಶ್ಯೂಸು, ಮೊಬೈಲ್ ಚಾರ್ಜರು, ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್, ಈಗ ಹಾಡು ಕೇಳಬೇಕು ಅಂದರೆ ಇಯರ್ ಪ್ಲಗ್ ತೊಗೊಂಡು ಹೋಗಿ. ಬುಕ್ ಓದೋ ಹವ್ಯಾಸ ಇತ್ತು ಅಂದರೆ ಬುಕ್ಸ್ ಕ್ಯಾರಿ ಮಾಡಿ. ಬಂದವ್ರಿಗೆ ಸ್ನ್ಯಾಕ್ಸ್ ಆಫರ್ ಮಾಡ್ತೀರಾ ಅಂದರೆ ಸ್ನ್ಯಾಕ್ಸು, ಸ್ವೀಟ್ಸು ತೆಗೆದಿಟ್ಕೊಳ್ಳಿ. ವಾಟರ್ ಬಾಟಲ್ಸ್ ಒಂದಷ್ಟು ಇಟ್ಕೊಳ್ಳಿ. ನಿಮಗೆ ಬಿಸಿನೀರಿಗೆ ಸಹಾಯ ಆಗುತ್ತೆ, ಒಂದು ಫ್ಲಾಸ್ಕ್ ತೆಗೆದಿಟ್ಕೊಳ್ಳಿ. ಮತ್ತು ಏನಾದರೂ ಮಿಸ್ ಔಟ್ ಮಾಡಿದ್ದೀನಿ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಆ್ಯಡ್ ಆನ್ ಮಾಡ್ತೀನಿ, ನಮ್ಮ ಬೇರೆ ವೀಕ್ಷಕರಿಗೂ ಸಹಾಯ ಆಗಲಿ ಅಂತ. ಇದೇ ಥರದ ವಿಡಿಯೋಸ್ ನಿಮಗೆ ಬೇಕು ಅಂತ ಇದ್ದರೆ, ಇಲ್ಲ ಸಜೆಷನ್ಸ್ ಇತ್ತು ಅಂದರೆ ಫೀಡ್ಬ್ಯಾಕ್ ಅಗೇನ್ ಇನ್ ಕಾಮೆಂಟ್ ಸೆಕ್ಷನ್ ನೀವು ಬರಿಬೋದು. ಇಲ್ಲಿಷ್ಟು ಜಾಯಿಂಟ್ ಫ್ಯಾಮಿಲಿ, ಅಪ್ಪ ಅಮ್ಮ ಜೊತೆ ಎಲ್ಲ ಇರೋರಿಗಿಂತ ಒಂಟೊಂಟಿಯಾಗಿ ಬೇರೆ ಊರಿನಲ್ಲಿ ಇದ್ದು ಡೆಲಿವರಿ ಟೈಮಲ್ಲಿ ಕಷ್ಟ ಆಗ್ಬೋದು ಅನ್ನೋರಿಗೂ ಹೆಚ್ಚಿಗೆ ಸಹಾಯ ಆಗ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪುಟಾಣಿ ಪಾಪುನ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ನಾವು ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.